ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಧಾರಾಕಾರ ಮಳೆ, ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಮಲಪ್ರಭಾ ನದಿ. ಸುಪ್ರಸಿದ್ಧ ಹಬ್ಬಾನಟ್ಟಿ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇದರಿಂದ ಜಲಾವೃತವಾಗಿದೆ. ಸ್ವಯಂಭೂ ಮಾರುತಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯ ಸ್ಥಗಿತವಾಗಿದೆ. ಮಾರುತಿ ದೇವಸ್ಥಾನದ ಗೋಪುರದವರೆಗೂ ಜಲಾವೃತ. ಕಳೆದ 10 ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆ. 10 ದಿನಗಳ ಹಿಂದೆ ದೇವಸ್ಥಾನದ ಅಂಗಳಕ್ಕೆ ಪ್ರವೇಶಿಸಿದಂತ ನೀರು ರಭಸದಿಂದ ಉಕ್ಕಿ ಹರಿತಾ ಇರುವಂತಹ ಮಲಪ್ರಭಾ ನದಿ. ಭಾರೀ ಮಳೆಯಿಂದ ಜಿಲ್ಲೆಯ 7 ನದಿಗಳ ಒಳಹರಿವು ಹೆಚ್ಚಳಾಗಿದೆ. ಮಲಪ್ರಭಾ ನದಿ ಪಾತ್ರದ ಜನರಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ಭಾರೀ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅವಾಂತರಗಳು, ಅವಘಡಗಳು ಸೃಷ್ಟಿಯಾಗ್ತಾ ಇದೆ. ರಭಸದಿಂದ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜನರು ಸಹಜವಾಗಿ ಆತಂಕದಲ್ಲಿದ್ದಾರೆ. ಕೆಲವು ದೇವಸ್ಥಾನಗಳು ಮುಳುಗಡೆ ಆಗಿ ಹೋಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. 7 ನದಿಗಳ ಒಳಹರಿವು ಜಿಲ್ಲೆಯಲ್ಲಿ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳು ಮುಳುಗಡೆ ಆಗ್ತಾ ಇದೆ. ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಲಪ್ರಭಾ. ಅದರ ಹಿನ್ನೆಲೆಯಲ್ಲಿ ದೇವಸ್ಥಾನ, ರಸ್ತೆಗಳು, ಸೇತುವೆಗಳು, ಕೆಲವೊಂದಷ್ಟು ಬಿಲ್ಡಿಂಗ್ಸ್ಗಳು ಇವೆಲ್ಲವೂ ಕೂಡ ನೀರಿನಿಂದ ಜಲಾವೃತವಾಗ್ತಾ ಇರೋದು. ಕೆಲವು ಜಮೀನಿನ ಮೇಲೆಯೇ ನೀರು ಹರಿದು ಹೋಗ್ತಾ ಇರೋದ್ರಿಂದ ರೈತರಿಗೂ ಕೂಡ ಸಂಕಷ್ಟದ ಪರಿಸ್ಥಿತಿ ಮತ್ತು ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಈಗ ಆಲ್ರೆಡಿ ಈ ಪ್ರವಾಹದ ಪರಿಸ್ಥಿತಿಯಿಂದ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇರೋದ್ರಿಂದ ಈ ಮಳೆಗಾಲವನ್ನು ಹೇಗೆ ಕಳೆಯೋದು ಅನ್ನೋದೊಂದು ಪ್ರಶ್ನೆ. ಇನ್ನೂ 2 ತಿಂಗಳು ಇದೇ ಥರದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಅಲ್ಲಿನ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ಕಳೆದ 10 ದಿನಗಳಿಂದ ಧಾರಾಕಾರ ಮಳೆ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಹಬ್ಬಾನಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಸ್ವಯಂಭೂದ ಮಾರುತಿ ದೇವಸ್ಥಾನ ಇದೆ, ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಇದು ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಮಲಪ್ರಭಾ ನದಿ. ಇದು ಖಾನಾಪುರ ತಾಲೂಕಿನ ಕಣಕುಂಬೆಯಲ್ಲಿ ಉಗಮವಾಗುವಂಥ ಮಲಪ್ರಭಾ ನದಿ ಏನಿದೆ ಈಗ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅಪಾಯದ ಮಟ್ಟ ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹಬ್ಬಾನಟ್ಟಿ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. 1 ವಾರದ ಅಂದ್ರೆ 10 ದಿನಗಳ ಹಿಂದ್ಗಡೆ ಅಷ್ಟೇ ಒಂದು ದೇವಸ್ಥಾನದ ಅಂಗಳದವರೆಗೂ ಕೂಡ ಒಂದು ನೀರು ಹರಿದು ಬರ್ತಾ ಇತ್ತು. ಈಗ ಸಂಪೂರ್ಣವಾಗಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದರಿಂದ ಮಾರುತಿ ದೇವಸ್ಥಾನದ ಪೂಜೆ ಕಾರ್ಯಗಳೇನಿದಾವೆ ಎಲ್ಲವೂ ಕೂಡ ಈಗ ಸ್ತಬ್ಧವಾಗಿದೆ. ಈ ಒಂದು ದೇವಸ್ಥಾನದ ಅರ್ಚಕರೇನಿದ್ದಾರೆ ಈ ದೇವಸ್ಥಾನ ಹೊರಗಡೆ ನಿಂತ್ಕೊಂಡಿದ್ದನ್ನ ಎಂದಿನಂತೆ ಪೂಜೆ ಕಾರ್ಯಗಳು ಮಾಡುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ನಾನು ತೋರಿಸೋದು ಯಾವ ರೀತಿ ರಭಸವಾಗಿ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಅನ್ನುವಂಥ ದೃಶ್ಯಗಳು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಕಳೆದ 10 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಾಗಿದೆ. ಈಗ ಮಾರುತಿ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥ ಶಿವಮಂದಿರ ಏನಿದೆ ಅದು ಕೂಡ ಒಂದು ಜಲಾವೃತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೃಹತ್ ಮರಗಳೇನಿದಾವೆ, ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಮಾವಿನ ಮರ ಏನಿದೆ, ಮಾವಿನ ಮರದ ರೆಂಬೆ ಕೊಂಬೆಗಳು ಕೂಡ ಸಂಪೂರ್ಣವಾಗಿ ಈಗ ಮಲಪ್ರಭಾ ನದಿಯ ನೀರಿನಲ್ಲಿ ಈಗ ಜಲಾವೃತಗೊಳ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 10 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದ ಬೆಳಗಾವಿ ಜಿಲ್ಲೆ 7 ನದಿಗಳು ಉಕ್ಕಿ ಹರಿತಾ ಇದಾವೆ. ಯಾಕಂದ್ರೆ ಕೃಷ್ಣಾ ನದಿ ಕೂಡ 1 ಲಕ್ಷ ಕ್ಯೂಸೆಕ್ಕಿಂತ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಚಿಕ್ಕೋಡಿ ಉಪ ವಿಭಾಗದಲ್ಲಿ ಈಗ 8 ಕೆಳಹಂತದ ಸೇತುವೆಗಳು ಜಲಾವೃತಗೊಂಡಿದ್ರೆ, ಮತ್ತೊಂದು ಕಡೆ ಮಲಪ್ರಭಾ ನದಿಯ ಒಡಲೇನಿದೆ ಅದು ಕೂಡ ಈಗ ಉಕ್ಕಿ ಹರಿತಿರ್ತಕ್ಕಂಥದ್ದು. ನಾನು ನಿಮಗೆ ಈ ಒಂದು ದೇವಸ್ಥಾನದ ಕಳಶವನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ದೇವಸ್ಥಾನದ ಕಳಶದವರೆಗೂ ಕೂಡ ಅಂದ್ರೆ ಯಾವಾಗ ಈ ಒಂದು ದೇವಸ್ಥಾನದ ಕಳಶವರೆಗೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡ್ರೆ ಇಡೀ ಬೆಳಗಾವಿ ಜಿಲ್ಲೆ 80% ಏನಿದೆ ಸಂಪೂರ್ಣವಾಗಿ ಪ್ರವಾಹಕ್ಕೆ ತುತ್ತಾಗುತ್ತೆ. 2019-20 ಬಂದಂತ ಜಲಪ್ರಳಯ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ಸಂಪೂರ್ಣ ಕಳಶದವರೆಗೂ ಕೂಡ ಒಂದು ಸಂಪೂರ್ಣವಾಗಿ ಮಲಪ್ರಭಾ ನದಿ ಉಕ್ಕಿ ಹರಿದ್ರಿಂದ ಇಡೀ ದೇವಸ್ಥಾನ ಕಳಶವೇ ಕಾಣಿಸ್ತಾ ಇರಲಿಲ್ಲ. ಹೀಗಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಕೂಡ ಮುಂದುವರೆದಿದೆ. ಅದರಲ್ಲೂ ಕೂಡ ಬೆಳಗಾವಿ ಮತ್ತು ಖಾನಾಪುರ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಈಗ ಒಂದು ದಿನದವರೆಗೆ 2 ತಾಲೂಕಿನಲ್ಲಿ ಈಗ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಜೊತೆಗೆ ಈಗಾಗಲೇ ಬೆಳಗಾವಿ ಜಿಲ್ಲಾಧಿಕಾರಿಗಳು
ಕೂಡ ಒಂದು ನದಿ ಪಾತ್ರದ ಜನರಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನದಿ ಪಾತ್ರದಲ್ಲಿ ಏನು ಜನರು ಹೋಗದಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1.5 ತಿಂಗಳಲ್ಲಿ ಆದಂಥ ಏನು ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. 10ಕ್ಕೂ ಅಧಿಕ ಜನರು ಕೂಡ ಜೀವ ತೆತ್ತಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಅಷ್ಟೇ ಕೃಷ್ಣಾ ನದಿಯಲ್ಲಿ ಏನು ಬಾಗಿನ ಅರ್ಪಿಸೋದಕ್ಕೆ ಹೋದಂಥ ಮಹಿಳೆಯರು ಕೂಡ ಅಲ್ಲಿ ಕಣ್ಮರೆಯಾಗಿದ್ಲು. ಅವಳು ಕೂಡ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಏನು ಅವಾಂತರ ಮುಂದುವರೆದಿದೆ. ಮತ್ತೊಂದು ಕಡೆ ಹಬ್ಬನಟ್ಟಿ ಆಂಜನೇಯ ಸಂಪೂರ್ಣವಾಗಿ ಈಗ ಜಲದಿಗ್ಬಂಧನ ಆಗಿದೆ. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸಿ, TV5 ಬೆಳಗಾವಿ.